ಆರ್ಸಿಬಿ ತಂಡದಲ್ಲಿದ್ದ ಈ ಸ್ಫೋಟಕ ಬ್ಯಾಟರ್ಗೆ ಒಮ್ಮೆಯೂ ಸಿಗಲಿಲ್ಲ ಚಾನ್ಸ್. ಫಿನ್ ಅಲೈನ್ ಕತೆ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಕ್ರಿಕೆಟ್ ಲೋಕದಲ್ಲಿ ಪ್ರತಿಭೆ ಇದ್ರೂ ಅದೃಷ್ಟ ಕೈ ಕೊಡೋದಂದ್ರೆ ಇದೇ ಇರಬೇಕು. ಒಬ್ಬ ಆಟಗಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಶತಕಗಳ ಮೇಲೆ ಶತಕ ಬಾರಿಸ್ತಾನೆ, ವಿಶ್ವ ದಾಖಲೆಗಳನ್ನೇ ಧೂಳಿಪಟ ಮಾಡ್ತಾನೆ. ಆದರೆ ಅದೇ ಆಟಗಾರ IPLನ ಅತ್ಯಂತ ಜನಪ್ರಿಯ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಬರೋಬ್ಬರಿ 3 ವರ್ಷಗಳ ಕಾಲ ಕೇವಲ ಬೆಂಚ್ ಕಾಯಬೇಕಾದ ಪರಿಸ್ಥಿತಿ ಬರುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಇದು ನ್ಯೂಜಿಲೆಂಡ್ನ ಸ್ಫೋಟಕ ಬ್ಯಾಟರ್ ಫಿನ್ ಅಲೆನ್ ಅವರ ಕರುಣಾಜನಕ ಕತೆ. ಈ ವಿಡಿಯೋದಲ್ಲಿ ನಾವು ಅಲೆನ್ ಅವರ RCBಯ ಜರ್ನಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೇವೆ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಮಾಹಿತಿಗಳನ್ನು ಪಡೆದುಕೊಳ್ಳಿ. RCB ಎಂಟ್ರಿ ಮತ್ತು ಅದೃಷ್ಟದ ಬಾಗಿಲು. ಫಿನ್ ಅಲೆನ್ ಕತೆ ಶುರುವಾಗೋದು 2021ರಲ್ಲಿ. ಆಸ್ಟ್ರೇಲಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜೋಶ್ ಫಿಲಿಪೆ ವೈಯಕ್ತಿಕ ಕಾರಣಗಳಿಂದ IPLನಿಂದ ಹೊರಗುಳಿದ್ರು. ಅವರ ಜಾಗಕ್ಕೆ RCB ಆಗ ಆಯ್ಕೆ ಮಾಡಿದ್ದು ಇದೇ ಫಿನ್ ಅಲೆನ್ ಅವರನ್ನ. ಕೇವಲ 20 ಲಕ್ಷದ ಮೂಲ ಬೆಲೆಗೆ ತಂಡವನ್ನು ಸೇರಿದ್ದ ಈ ಯುವಕನ ಮೇಲೆ ಅಭಿಮಾನಿಗಳಿಗೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಯಾಕೆ ಗೊತ್ತಾ? ಅಲೆನ್ ನ್ಯೂಜಿಲೆಂಡ್ನ ಸೂಪರ್ ಸ್ಮ್ಯಾಶ್ ಲೀಗ್ನಲ್ಲಿ 11 ಇನ್ನಿಂಗ್ಸ್ಗಳಲ್ಲಿ 200ಕ್ಕೂ ಅಧಿಕ ಸ್ಟ್ರೈಕ್ ರೇಟ್ನಲ್ಲಿ ರನ್ ಬಾರಿಸಿ ಮಿಂಚಿದ್ರು. ಈ ಬಿರುಗಾಳಿಯ ಆಟ RCBಗೆ ಪ್ಲಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ನಂಬಿದ್ರು. ಪ್ರತಿ ಸೀಸನ್ನಲ್ಲೂ ನಿರಾಸೆ. ಆದರೆ ಇಲ್ಲೇ ನೋಡಿ ವಿಧಿಯಾಟ ಅನ್ನೋದು. 2021ರ ಮೊದಲ ಸೀಸನ್ ಮುಗೀತು. ಅಲೆನ್ ಅವರಿಗೆ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಅವಕಾಶ ಸಿಗಲೇ ಇಲ್ಲ. 2022ರ ಮೆಗಾ ಹರಾಜಿನಲ್ಲಿ RCB ಮತ್ತೆ ಅಲೆನ್ ಅವರನ್ನೇ 80 ಲಕ್ಷ ರೂಪಾಯಿಗೆ ಖರೀದಿ ಮಾಡ್ತು. ಆಗ್ಲಾದ್ರೂ ಚಾನ್ಸ್ ಸಿಗಬಹುದು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಪಾಪ್ ಡು ಪ್ಲೆಸಿಸ್ ಬಂದ ಮೇಲೆ ಅಲೆನ್ 2ನೇ ಆಯ್ಕೆಯಾಗಿ ಉಳಿದುಬಿಟ್ರು. ಹೀಗೆ 2021, 2022 ಹಾಗೂ 2023 ಸತತ 3 ಸೀಸನ್ಗಳಲ್ಲಿ RCB ಒಟ್ಟು 45 ಪಂದ್ಯಗಳನ್ನು ಆಡ್ತು. ಅಚ್ಚರಿ ಏನಂದರೆ ಈ 45 ಪಂದ್ಯಗಳಲ್ಲೂ ಅಲೆನ್ ಬೆಂಚ್ ಮೇಲೆಯೇ ಕುಳಿತು ಪಂದ್ಯ ನೋಡಬೇಕಾಯಿತು. ಒಂದೇ ಒಂದು ಮ್ಯಾಚ್ ಆಡುವ ಅವಕಾಶ ಅಲೆನ್ ಅವರಿಗೆ ಸಿಗಲೇ ಇಲ್ಲ. ಅಲೆನ್ ಅಬ್ಬರ RCBಯ ನಿರ್ಲಕ್ಷ್ಯ. ಒಂದು ಕಡೆ IPLನಲ್ಲಿ ಬೆಂಚ್ ಕಾಯ್ತಾ ಇದ್ರೆ, ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಲೆನ್ ಬಿರುಗಾಳಿ ಎಬ್ಬಿಸ್ತಾ ಇದ್ರು. T20 ವಿಶ್ವಕಪ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಕೇವಲ 33 ಎಸೆತಗಳಲ್ಲಿ ಶತಕ ಸಿಡಿಸಿ ವಿಶ್ವ ದಾಖಲೆ ಬರೆದರು. ಅಷ್ಟೇ ಯಾಕೆ, ಬಿಗ್ ಬ್ಯಾಶ್ ಲೀಗ್ನಲ್ಲಿ ಸೀಸನ್ 1ರಲ್ಲೇ 37 ಸಿಕ್ಸರ್ ಬಾರಿಸಿ ಹೊಸ ಇತಿಹಾಸ ಸೃಷ್ಟಿಸಿದರು. ಟೀಮ್ ಇಂಡಿಯಾದ ಯುವ ತಾರೆ ಅಭಿಷೇಕ್ ಶರ್ಮಾ ಅವರ ದಾಖಲೆಯನ್ನು ಅಳಿಸಿ ಹಾಕಿದ್ರು. ಇಷ್ಟೆಲ್ಲ ಸಾಧನೆ ಮಾಡಿದ ಆಟಗಾರನಿಗೆ RCB ಯಾಕೆ ಒಂದು ಅವಕಾಶ ನೀಡಲಿಲ್ಲ ಅನ್ನೋದು ಇವತ್ತಿಗೂ ಕೂಡ ಅಭಿಮಾನಿಗಳಿಗೆ ಕಾಡ್ತಾ ಇರುವ ಬಹುದೊಡ್ಡ ಪ್ರಶ್ನೆಯಾಗಿದೆ. ಮುರಿದು ಬಿದ್ದ ಬಾಂಧವ್ಯ. ಅಂತಿಮವಾಗಿ 2024ರ ಹರಾಜಿಗೂ ಮುನ್ನ RCB ಅಲೆನ್ ಅವರನ್ನ ಕೈಬಿಡ್ತು. RCBಯನ್ನು ನಂಬಿಕೊಂಡಿದ್ದ ಅಲೆನ್ 2024ರ ಹರಾಜಿನಲ್ಲಿ ಯಾರಿಗೂ ಬೇಡವಾಗಿ ಅನ್ಸೋಲ್ಡ್ ಆಗಿ ಉಳಿದ್ರು. ಆದರೆ ಅವರ ಪ್ರತಿಭೆ ಸುಮ್ಮನೆ ಕೂರಲಿಲ್ಲ. ಈಗ ಅಲೆನ್ 2026ರ ಹರಾಜಿನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ 2 ಕೋಟಿ ರೂಪಾಯಿಗೆ ಮಾರಾಟವಾಗಿದ್ದಾರೆ. RCBಯಲ್ಲಿ 3 ವರ್ಷ ಬೆಂಚ್ ಕಾದ ಈ ವೀರ ಈಗ ಬೇರೆ ತಂಡದಲ್ಲಿ ಹೇಗೆ ಅಬ್ಬರಿಸಲಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ RCB ಅಲೆನ್ ಅವರಿಗೆ ಅನ್ಯಾಯ ಮಾಡಿದೆಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.